ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಕೃಷ್ಣ ಫ್ರಮ್ ಕಿಚನ್ ಕತೆ. ಸೊ ಇವತ್ತಿನ ಎಪಿಸೋಡಲ್ಲಿ ನಾವು ಪೈನಾಪಲ್ ಸಾಸಿವೆ ಮಾಡ್ತಿದ್ದೇವೆ, ಅಂದರೆ ಅನಾನಸಿದ್ದು ಸಾಸಿವೆ ಮಾಡ್ತಿದ್ದೇವೆ. ಸೊ ಹೇಗೆ ಮಾಡೋದು ಅಂತೇಳಿ ನೋಡಿಕೊಂಡು ಬರುವ. ಒಂದು ಗಡಿ ತೆಂಗಿನಕಾಯಿ, 4 ಕಾಯಿ ಮೆಣಸು, ಒಂದು ದೊಡ್ಡ ಈರುಳ್ಳಿ, 4 ಬೆಳ್ಳುಳ್ಳಿ, 1 ಚಮಚ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕಳ್ಳುಪ್ಪು, ಹುಡಿಪು ಸಹ ಆಗ್ತದೆ. ಪೈನಾಪಲ್ ಅನ್ನು ಹದ ಸೈಜಲ್ಲಿ ಕಟ್ ಮಾಡಿಕೊಳ್ಬೇಕು. ಪೈನಾಪಲ್ ಹುಳಿ ಉಂಟು, ಸೊ ಸ್ವಲ್ಪ ಬೆಲ್ಲ ಸೇರಿಸಿಕೊಳ್ಳೋದು ಒಳ್ಳೆಯದು. ಇದನ್ನೆಲ್ಲ ಒಟ್ಟಿಗೆ ಹಾಕಿಕೊಂಡು ರುಬ್ಬಬೇಕು. ಒಂದು ತುಂಡು ಬೆಲ್ಲವನ್ನು ಸೇರಿಸಿಕೊಂಡ್ರೆ ಒಳ್ಳೆಯದು. ಇದನ್ನೀಗ ರುಬ್ಬಿಕೊಳ್ಬೇಕು. ಇದನ್ನು ಈಗ ಇದಕ್ಕೆ ಸೇರಿಸಿಕೊಳ್ಬೇಕು. ನೀರು ಬೇಕಿದ್ರೆ ಸೇರಿಸಿಕೊಳ್ಬಹುದು. ಅಂದರೆ ನಿಮಗೆ ಬೇಕಾದ ಅಳತೆಯಲ್ಲಿ ನೀರನ್ನು ಸೇರಿಸಿಕೊಂಡ್ರೆ ಆಯ್ತು. ಇದಕ್ಕೆ ಒಂದು ಒಗ್ಗರಣೆ ಹಾಕ್ಬೇಕು. ಈಗ ಒಂದು ಸಣ್ಣ ಬಾಣಲೆಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ತಗೊಳ್ಳುವ. ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು. ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಸೇರಿಸಿಕೊಳ್ಳೋದು. ಚಂದ ಹೊಡೆದ ಮೇಲೆ ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕಿ ಸೇರಿಸಿಕೊಳ್ಬೇಕು. ಸ್ವಲ್ಪ ಹಿಂಗನ್ನು ಸೇರಿಸಿಕೊಳ್ಬೇಕು. ಕೊನೆಯದಾಗಿ ಬೆಳ್ಳುಳ್ಳಿಯನ್ನು ಸೇರಿಸಿಕೊಳ್ಬೇಕು. ಒಗ್ಗರಣೆ ಚಂದ ಇಳಿದ ಮೇಲೆ ಒಂದೆರಡು ಮಿಕ್ಸಿಂಗ್ ಮಾಡಿಕೊಂಡು ಲಾಯ್ಕಲ್ಲಿ ಒಂದು ಊಟ ಮಾಡ್ಬೋದು. ಈಗ ನಾವು ಪೈನಾಪಲ್ ಸಾಸಿವೆ ತಗೊಂಡಿದ್ದೇವೆ ಇಲ್ಲಿ. ಸೊ ಈಗ ಹೇಗಾಗಿದೆ ಅಂತೇಳಿ ಟೇಸ್ಟ್ ನೋಡುವ. ಪೈನಾಪಲ್ ನಾವು ತಗೊಂಡದ್ದು ಸ್ವಲ್ಪ ಹುಳಿ ಇತ್ತು, ಹಾಗೆ ಅಮ್ಮ ಸ್ವಲ್ಪ ಬೆಲ್ಲ ಸೇರಿಸಿದ್ದಾರೆ. ನೀವು ಸಹ ಹಾಗೆ ಸ್ವಲ್ಪ ಹುಳಿ ಇತ್ತು ಅಂತೆಲ್ಲ ಆದರೆ ಸ್ವಲ್ಪ ಬೆಲ್ಲ ಸೇರಿಸಿಕೊಳ್ಳಿ, ಇಲ್ಲದ್ರೆ ಸ್ವಲ್ಪ ಬೆಲ್ಲ ಸೇರಿಸಿಕೊಳ್ಳಿ. ಬೆಲ್ಲ ಹಾಕಿದರೆ ಸ್ವಲ್ಪ ಸಾಂಬಾರಿಗೆ ಒಂದು ಬೇರೆ ರುಚಿ ಬರ್ತದೆ, ಭಾರಿ ಲಾಯ್ಕ್ ಆಗ್ತದೆ ತಿನ್ನಲಿಕ್ಕೆ. ಹಾಗೆ ಈಗ ನೋಡುವ, ಹೇಗೆ ಒಂದು ಬೈಟ್ ತಿಂದು ಹೇಗಾಗಿದೆ ನೋಡುವ. ಪೈನಾಪಲ್ ಸ್ವಲ್ಪ ಹುಳಿ ಉಂಟು, ಮಾತ್ರ ಸಾಸಿವೆ ಮಾತ್ರ ಭಾರಿ ಲೈಕ್ ಆಗಿದೆ. ಒಗ್ಗರಣೆ ಹಾಗೆ ಅದಕ್ಕೆ ಇದು ಆ ಬೆಳ್ಳುಳ್ಳಿಗೆ ಹಾಕಿದ್ದ ಉದ್ದಿನ ಬೇಳೆ ಎಲ್ಲ ಒಳ್ಳೆ ಕರಂ ಕುರುಮ್ ಸಿಗ್ತಾ ಉಂಟು ಜಗಲಿಕ್ಕೆ. ಸಕ್ಕತ್ತಾಗಿದೆ. ನಾನು ಬೆಳ್ಳುಳ್ಳಿ ಕೂಡ ಹಾಗೆ ತುಂಬ ಲಾಯ್ಕ್ ಆಗಿದೆ, ಒಳ್ಳೆ ಫ್ರೈ ಆಗಿದೆ ಎಣ್ಣೆಯಲ್ಲಿ. ಭಾರಿ ಲಾಯ್ಕ್ ಆಗ್ತದೆ. ಹಾಗೆ ನಿಮಗೆ ಇದಕ್ಕೆ ಮಾಡಲಿಕ್ಕೆ ತುಂಬ ಹೊತ್ತು ಬೇಕು ಅಂತ ಇಲ್ಲ, ಒಂದು ಕಮ್ಮಿ ಅಂದರೆ ಒಂದು 5 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು. ಮನೆಯಲ್ಲಿ ಒಂದು ಪೈನಾಪಲ್ ಇದ್ರೆ ಆಯಿತು. ಸೊ ಪೈನಾಪಲ್ ತಂದು ಮಧ್ಯಾಹ್ನ ಒಂದು ಭಾರಿ ಲಾಯ್ಕಿದ್ದು ಊಟ. ಗಂಜಿ ಇದ್ದರೆ ಇನ್ನೂ ಸಹ ಚಂದ ಆಗ್ತದೆ ಊಟಕ್ಕೆ. ನಾನಿಲ್ಲಿ ಅನ್ನ ತಗೊಂಡಿದ್ದೇನೆ ಹಾಗೆ. ಸೊ ಇದಿಷ್ಟು ಇವತ್ತಿನ ವೀಡಿಯೋ. ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್ ತೇಜಸ್ ಕೃಷ್ಣ.